ಓಂ ಯಶ್ಚಿದಾಪೋ ಮಹಿನಾ ಪರ್ಯಪಶ್ಯದ್ದಕ್ಷಂ ದಧಾನ ಜನಯಂತೀರ್ಯಗ್ನಂ ಯೋ ದೇವೇಶ್ವಧಿದೇವ ಏಕ ಆಸೀತ್ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರಾಶಿ ಹೇಗಿದೆ, ಮೇ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಗುರುಬಲ ಅನ್ನುವಂಥದ್ದು ನಿಮಗೆ ಯಥೇಚ್ಛವಾದಂತಹ ಪುಣ್ಯ ಫಲಗಳನ್ನ ಕೊಡ್ತಾ ಬಂದಿದೆ. ಸುಮಾರು 11 ತಿಂಗಳಿಂದ ಈ ಗುರುಬಲ ಅನ್ನುವಂಥದ್ದು ನಿಮ್ಮನ್ನ ರಕ್ಷಣೆ ಮಾಡಿದೆ. ಹಾಗಾದ್ರೆ ಮೇ ತಿಂಗಳಲ್ಲಿ ಕೂಡ ನಿಮಗೆ ಗುರುಬಲ ಅನ್ನುವಂಥದ್ದು ಇದೆ. ಮೇ ತಿಂಗಳು ಪರಿಪೂರ್ಣವಾಗಿ ಗುರುವಿನ ಆಶೀರ್ವಾದ, ಸಪ್ತಮ ಸ್ಥಾನ ಅಂದ್ರೆ ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದು, ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಗುರುವಿನ ಪ್ರಭಾವದಿಂದ ಮೇ ತಿಂಗಳಲ್ಲಿ ಏನೂ ಸಮಸ್ಯೆಗಳಾಗದೆ ಸಂತೋಷವಾಗಿ ಸಂಪೂರ್ಣ ಮಾಡ್ಕೋತೀರ. ಆದ್ರೆ ಮೇ ತಿಂಗಳ ನಂತರದ ಕತೆ, ಗುರುಬಲ ಹೋಗುತ್ತೆ. ಗುರುಬಲ ಹೋಗೋದ್ರ ವಿಚಾರವಾಗಿ ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ. ಆದ್ರೆ ಮೇ ತಿಂಗಳಂತೂ ನಿಮ್ಗೇನು ತೊಂದರೆ ಇಲ್ಲ, ತುಂಬಾ ಅದ್ಭುತವಾಗಿ ಇದೆ. ಅಂದ್ರೆ ಇದು ಕೊನೆಯ ತಿಂಗಳು ಗುರುಬಲ ಇರ್ತಕ್ಕಂಥದ್ದು. ಅದಾದ್ಮೇಲೆ 1 ವರ್ಷ ಇರೋದಿಲ್ಲ ಅಲ್ವಾ. ಹಾಗಾಗಿ ಈ ತಿಂಗಳಲ್ಲಿ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳಿ, ಕೆಲವೊಂದು ಡಿಸಿಷನ್ ತಗೊಂಡು ಸ್ವಲ್ಪ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ನೀವು ಪ್ರಯತ್ನ ಪಡಿ. ಆ ಪ್ರಯತ್ನ ನಿಮಗೆ ಯಥೇಚ್ಛವಾದಂತಹ ಶುಭ ಫಲವನ್ನ ಕೊಡ್ಲಿಕ್ಕೆ ಯಾವುದೇ ಸಂದೇಹನೇ ಇಲ್ಲ. ಇನ್ನೊಂದು ಮೋರ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಗುರು ನಿಮಗೆ ಸಂತಾನಕಾರಕ. ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಮೇ ತಿಂಗಳು ಶುಭ ಫಲ. ಹಾಗೆ ವಿಶೇಷವಾಗಿ ಧನಕಾರಕನೂ ಹೌದು. ಅಂದ್ರೆ ಹಣಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಐಶ್ವರ್ಯಕ್ಕೆ ಸಂಬಂಧಪಟ್ಟದ್ದು ವಿಚಾರದಲ್ಲೆಲ್ಲ ಒಳ್ಳೆ ಡಿಸಿಷನ್ಸ್ ಅನ್ನ ತಗೊಳ್ಳಿ. ಈ ತಿಂಗಳು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಗುರು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಆ ಸಪೋರ್ಟ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬಾ ಮಹತ್ತರವಾದಂತಹ ಒಂದು ಸ್ಥಾನವನ್ನ ನಿಮಗೆ ಕೊಡ್ಲಿಕ್ಕೆ ಯಾವುದೇ ತರ ಸಂದೇಹ ಅನ್ನೋದು ಕಾಣ್ತಾ ಇಲ್ಲ. ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್ ನಿಮ್ಗೆ ಆಗುತ್ತೆ. ಹಾಗಾಗಿ ಚಿಂತೆ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ ಗುರುವಿನ ಪ್ರಭಾವ ನಿಮ್ಮ ರಾಶ್ಯಾಧಿಪತಿ ಆದ್ರಿಂದ ನಿಮ್ಮ ದೇಹ ಬಲಿಷ್ಠವಾಗಿದ್ದು, ಚತುರ್ಥ ಸ್ಥಾನಾಧಿಪತಿನೂ ಗುರುನೇ ಆದ್ರಿಂದ ವಾಹನ ಸೌಖ್ಯ ಹೆಚ್ಚಾಗಿದ್ದು, ಜೊತೆಗೆ ಮಾತೃವಿನ ಆಶೀರ್ವಾದ, ಅದಲ್ಲದೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸುಖ ಸ್ಥಾನ, ಹೆಚ್ಚು ಸುಖವನ್ನು ಪಡುವಂತಹ ಮಾಸ ಧನುರಾಶಿಯವರಿಗೆ ಈ ತಿಂಗಳು ಲಭ್ಯವಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಏನೇನು ಪ್ರಧಾನವಾಗಿ ಅನುಕೂಲ ಅಂತಂದ್ರೆ, ನಿಮಗೆ ಸಂತಾನ ಪ್ರಾಪ್ತಿ, ಬ್ರಹ್ಮಜ್ಞಾನ ಅಭಿವೃದ್ಧಿ, ಮತ್ತೆ ವಿಶೇಷವಾಗಿ ಬುದ್ಧಿಶಕ್ತಿ, ವ್ಯವಹಾರ ಜ್ಞಾನ, ಆಲೋಚನಾ ಶಕ್ತಿ, ರಾಜಾಧಿಪತ್ಯ, ರಾಜಸನ್ಮಾನ ಇವೆಲ್ಲವೂ ಸಿಗುತ್ತೆ. ವೇದಾಂತ ವಿಚಾರ, ಹೆಚ್ಚು ದೇವರ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನ ಇವೆಲ್ಲವನ್ನ ಹೆಚ್ಚು ಮಾಡ್ತೀರಾ. ಸಿಹಿ ಪದಾರ್ಥಗಳ ವ್ಯಾಪಾರ ಮಾಡುವಂಥವ್ರು, ಈ ಬೇಕರಿ ಮತ್ತೆ ಸ್ವೀಟ್ ಸ್ಟಾಲ್ ಇಟ್ಕೊಂಡಿರ್ತಕ್ಕಂಥವ್ರು, ಮತ್ತೆ ಸಕ್ಕರೆ ಉತ್ಪಾದನೆ ಮಾಡುವಂಥವ್ರು, ಬೆಲ್ಲ ಉತ್ಪಾದನೆ ಮಾಡುವಂಥವ್ರು, ಚಾಕ್ಲೇಟ್ಸ್ ಕಂಪನಿ ಇಟ್ಕೊಂಡಿರ್ತಕ್ಕಂಥವ್ರು, ಅದನ್ನ ಐಸ್ ಕ್ರೀಮ್ ಕಂಪನೀಸ್ ಇಟ್ಕೊಂಡಿರ್ತಕ್ಕಂಥವ್ರು, ಅದನ್ನ ಸೇಲ್ ಮಾಡುವಂಥವ್ರು, ಅದನ್ನ ತಯಾರು ಮಾಡುವಂಥವ್ರು, ಅವರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಪುರೋಹಿತ ವರ್ಗಕ್ಕೆ ತುಂಬಾ ಚೆನ್ನಾಗಿರುತ್ತೆ. ವಿಶೇಷವಾಗಿ ಕಡಲೆಕಾಳು, ಜೇನುತುಪ್ಪ ಸಂಬಂಧಪಟ್ಟಂತ ವ್ಯಾಪಾರ ಮತ್ತು ಅದರ ಸಂಬಂಧಪಟ್ಟಂತ ತಯಾರಿಕರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಗುರುವಿನ ಆಶೀರ್ವಾದ. ಆದ್ರೆ ನೆಕ್ಸ್ಟ್ ಕುಜಕ್ಕೂ ಮುಂಚೆ ನಿಮಗೆ ರಾಶಿಯಿಂದ ಭಾಗ್ಯಸ್ಥಾನಕ್ಕೆ ಅಧಿಪತಿ ಆಗಿರತಕ್ಕಂಥ ಸೂರ್ಯ 15ನೇ ತಾರೀಕುವರೆಗೂ ಪೂರ್ವ ಪುಣ್ಯ ಸ್ಥಾನ ಪಂಚಮ ಸ್ಥಾನದಲ್ಲಿ ಇರ್ತಾರೆ. ಎಂಥ ಅಭಿವೃದ್ಧಿ ನೋಡಿ. ಮೇ ತಿಂಗಳಲ್ಲಿ ಒಂದು ಗುರುಬಲ, ಇನ್ನೊಂದು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯನ ಪ್ರಭಾವ ನಿಮ್ಗೆ 15ನೇ ತಾರೀಕುವರೆಗೂ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಚೆನ್ನಾಗಿರಲ್ಲ. ಅದಾದ್ಮೇಲೆ ರೋಗ ಸ್ಥಾನಕ್ಕೆ ಹೋಗ್ಬಿಡ್ತಾರೆ, ಋಣ ಸ್ಥಾನಕ್ಕೆ, ಶತ್ರು ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಸ್ವಲ್ಪ 15 ತಾರೀಕು ನಂತರ ಶತ್ರುಗಳು ಉತ್ಪತ್ತಿ ಆಗೋದು, ಅಗ್ರೆಸಿವ್ನೆಸ್ ಜಾಸ್ತಿ ಆಗೋದು, ಇದ್ರ ಜೊತೆಗೆ ಸ್ವಲ್ಪ ಸಾಲಬಾಧೆ ಆಗುವಂಥದ್ದು, ರೋಗಗಳು ಉತ್ಪತ್ತಿ ಆಗುವಂತ ಸಾಧ್ಯತೆಗಳು ಕೂಡ 15ನೇ ತಾರೀಕು ನಂತರ ಇರುತ್ತೆ. ಆದ್ರೆ 15ನೇ ತಾರೀಕಿನವರೆಗೂ ತಂದೆಯ ಆಶೀರ್ವಾದ ಚೆನ್ನಾಗಿದ್ದು, ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಜೊತೆಗೆ ಶರೀರದಲ್ಲಿ ಸ್ವಲ್ಪ ಬಲ ಇರುತ್ತೆ. ಆಮೇಲೆ ಹೆಚ್ಚಿನ ಅಭಿವೃದ್ಧಿ, ರಾಜನ ಸೇವೆ ಮಾಡುವಂತಂದ್ರೆ ಗವರ್ಮೆಂಟ್ ಉದ್ಯೋಗಕ್ಕೆ ಅಭಿವೃದ್ಧಿ, ಉದ್ಯೋಗದಲ್ಲೂ ಕೂಡ ಎಲ್ಲಾ ತರದ ಅಭಿವೃದ್ಧಿ ಆಗುತ್ತೆ. ಮತ್ತೆ ಈ ಪಂಚಲೋಹಗಳು, ತಾಮ್ರ, ಬೆಳ್ಳಿ, ಬಂಗಾರ, ಕಂಚು, ಹಿತ್ತಾಳೆ ಈ ತರದ ವ್ಯಾಪಾರ, ಅದರ ತಯಾರಕರು, ವಿಗ್ರಹಗಳಿಂದ ಮಾಡುವಂತವರೆಲ್ಲ ಇತ್ಯಾದಿಗಳವ್ರಿಗೆ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಗಲಿನಲ್ಲಿ ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ನಿಮಗೆ ಸಕ್ಸಸ್ ಆಗ್ತಾ ಹೋಗುತ್ತೆ. ಕಾರಣ ಸೂರ್ಯ ಹಗಲಿಗೆ ಅಧಿಪತಿ, ಸೂರ್ಯನು ಚೆನ್ನಾಗಿದ್ದಾರೆ. ಇದು ಹಾಗೆ ವಿರೋಧ ಆಗುತ್ತೆ, ಹಂಗೆ ಆಪೋಸಿಟ್ ಆಗುತ್ತೆ 15ನೇ ತಾರೀಕು ನಂತರ. ಅದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೇಕು ನೀವು, ಅದು ಅಗತ್ಯವಾಗಿರತಕ್ಕಂಥದ್ದು. ಈ ಮಧ್ಯೆ ಮೇ 11ನೇ ತಾರೀಕು ಕುಜನ ಪರಿವರ್ತನೆ ಆಗುತ್ತೆ. ಪರಿವರ್ತನೆ ಅಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾರೆ. 11ನೇ ತಾರೀಕು ಹೋದಾಗ 11, 12, 13, 14, 15 5 ದಿನಗಳು
ಅದ್ಭುತವಾದ ಸಮಯ. ಏನೇ ದೊಡ್ಡ ದೊಡ್ಡ ಡಿಸಿಷನ್ಸ್ ತಗೊಳ್ಬೇಕಾದ್ರೂ, ಯಾವ್ದಾದ್ರು ಮನೆ ರಿಜಿಸ್ಟ್ರೇಷನ್, ಸೈಟ್ ರಿಜಿಸ್ಟ್ರೇಷನ್, ಅಥವಾ ಬೋರ್ ಹಾಕ್ಸ್ಬೇಕು, ಭೂಮಿ ಪೂಜೆ ಮಾಡಬೇಕು, ಗೃಹ ಪ್ರವೇಶ ಮಾಡಬೇಕು, ಮದುವೆ ಮಾಡಬೇಕು, ಪ್ರಯಾಣ ಬೆಳೆಸಬೇಕು, ಬಂಗಾರ ತಗೊಳ್ಬೇಕು, ವಾಹನ ಖರೀದಿ ಮಾಡಬೇಕು, ಈ ತರದ್ದು ಏನೇ ಇರಲಿ, ಯಾವುದೇ ಸಂದರ್ಭದ ವಿಚಾರ ಇರಲಿ, ಈ 5 ದಿನಗಳಲ್ಲಿ ನೀವೇನೇ ಮಾಡಿದ್ರು ಕೂಡ ಧನುರಾಶಿಯವರಿಗೆ ಯಥೇಚ್ಛವಾದ ಫಲ ಸಿಗುತ್ತೆ. ಕಾರಣ ಕುಜ ಮತ್ತೆ ಸೂರ್ಯ ಇಬ್ರು ಕೂಡ ಸ್ಟ್ರಾಂಗ್ ಆಗಿರ್ತಾರೆ, ಇಬ್ರು ಒಂದೇ ಮನೆಯಲ್ಲಿರ್ತಾರೆ. ಕುಜನಿಗೆ ಅದು ಸ್ವಕ್ಷೇತ್ರ, ಸೂರ್ಯನಿಗೆ ಅದು ಉಚ್ಚ ಕ್ಷೇತ್ರ. ಸರಿ, ಕುಜ ತನ್ನ ಸ್ವಕ್ಷೇತ್ರಕ್ಕೆ ಬಂದು ಯಾವಾಗ ಸ್ವಕ್ಷೇತ್ರದಲ್ಲಿ 80% ಬಲಿಷ್ಠವಾಗಿರ್ತಾರೋ, ಅದು ಪೂರ್ವ ಪುಣ್ಯ ಸ್ಥಾನದಲ್ಲಿರ್ತಾರೋ ತುಂಬಾ ವಿಶೇಷ ಫಲ. ಏನೇನು? ಸಹೋದರರಿಂದ ಸಹಾಯ, ಭೂಮಿ ಖರೀದಿ ಮಾಡುವಂಥದ್ದು, ಮತ್ತೆ ವಿಶೇಷವಾಗಿ ಈ ಅಗ್ನಿಗೆ ಸಂಬಂಧಪಟ್ಟಂತ ಕೆಲಸಗಳು. ಎಕ್ಸಾಂಪಲ್, ಈ ವೆಲ್ಡಿಂಗ್ ಮಾಡುವಂಥವ್ರು, ಮತ್ತೆ ಕಬ್ಬಿಣವನ್ನ ಕರಗಿಸಿ ತಯಾರು ಮಾಡುವಂಥವ್ರು, ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸು, ಪೆಟ್ರೋಲಿಯಂ ಉತ್ಪನ್ನಗಳು, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಅದನ್ನ ತಯಾರು ಮಾಡುವಂತಹ ಕಂಪನಿಗಳು, ಅದನ್ನ ವಿತರಣೆ ಮಾಡುವಂತಹ ಬಂಕ್ಗಳು, ಅವರಿಗೆಲ್ಲರೂ ತುಂಬಾ ಚೆನ್ನಾಗಿರುತ್ತೆ. ಉದ್ಯೋಗ ಅವಕಾಶ ತುಂಬಾ ಚೆನ್ನಾಗಿರುತ್ತೆ. ಸಾಹಸಮಯವಂತ ಕೆಲಸಗಳು ಮಾಡ್ತೀರಾ. ಎಸ್ಪೆಷಲಿ ಈ ಸ್ಪೋರ್ಟ್ಸ್ ಅಲ್ಲಿ ಇರ್ತಕ್ಕಂಥವ್ರು, ಅಥವಾ ಯಾವ್ದಾದ್ರು ಅಥ್ಲೆಟ್ ಆಗ್ಬೋದು, ಫುಟ್ಬಾಲ್ ಆಗ್ಬೋದು, ಹಾಕಿ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಈ ತರದ ಸ್ಪೋರ್ಟ್ಸ್ ಅಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಅಧಿಕವಾದಂತ ಲಾಭ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ಏಟು ಬಿದ್ದು ಗಾಯ ಆಗುವಂತ ಸಾಧ್ಯತೆಗಳು ಇರುತ್ತೆ, ಸ್ವಲ್ಪ ಹುಷಾರಾಗಿರ್ಬೇಕು. ಇದ್ರ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಜನರ ಮನ್ನಣೆಯನ್ನ ಗಳಿಸ್ತೀರಾ. ಅಂದ್ರೆ ಹೆಚ್ಚಿನ ಜನ ನಿಮ್ಮನ್ನ ಹೊಗಳುತ್ತಾರೆ. ಹೊಗಳುವಿಕೆ ತುಂಬಾ ಹೆಚ್ಚು ಈ ತಿಂಗಳಲ್ಲಿ ಪ್ರಾಪ್ತಿ ಆಗುತ್ತೆ ಧನುರಾಶಿಯವರಿಗೆ. ಅಂಡ್ ಕುಜರಿಂದ ನಿಮಗೆ ಭೂಮಿ ಫಲನೂ ಇದೆ, ಗುರು ದೃಷ್ಟಿ ಇರೋದ್ರಿಂದ ಪ್ರಯತ್ನ ಪಡಿ. ಈ ತಿಂಗಳು ಪೂರ್ತಿ ಇರುತ್ತೆ ಕುಜನ ಫಲ, ಹಾಗಾಗಿ ನಿಮ್ಗದು ಅನುಕೂಲ ಆಗುತ್ತೆ. ಸರಿ, ಹಾಗಿದ್ರೆ 14ನೇ ತಾರೀಕು ಒಂದು ವಿಶೇಷ ನಡೆಯುತ್ತೆ. ಏನಂತಂದ್ರೆ, ಬುಧ 6ನೇ ಮನೆಗೆ ಬರ್ತಾರೆ, 14ನೇ ತಾರೀಕು ಶುಕ್ರ 7ನೇ ಮನೆಗೆ ಬರ್ತಾರೆ. ಅಂದ್ರೆ ಬುಧನ ಮನೆಗೆ ಶುಕ್ರ, ಶುಕ್ರನ ಮನೆಗೆ ಬುಧ, ಪರಿವರ್ತನಾ ಯೋಗವಾಗಿ ಬುಧ ಶುಕ್ರ ಇಬ್ಬರೂ ಕೂಡ ತುಂಬಾ ಶುಭ ಫಲ ಕೊಡ್ತಾರೆ, ವಿಶೇಷ ಫಲವನ್ನು ಕೊಡ್ತಾರೆ. ಒಂದು ಕಡೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಇನ್ನೊಂದು ಕಡೆ ದಶಮ ಸ್ಥಾನಾಧಿಪತಿ ಅಂದ್ರೆ ಕರ್ಮ, ಅಂದ್ರೆ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿನ ಕಾಣಬಹುದು. ವಿವಾಹ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಅಭಿವೃದ್ಧಿನ ಕಾಣಬಹುದು. ಎಸ್ಪೆಷಲಿ ಷೇರು ವ್ಯವಹಾರದಲ್ಲಿ ಕೂಡ ಉತ್ತಮವಾದ ಲಾಭವನ್ನು ಗಳಿಸಬಹುದು. ಜೊತೆಗೆ ಫಿನಾನ್ಷಿಯಲ್ ವ್ಯವಹಾರ, ಅಕೌಂಟ್ಸು, ಚೀಟಿ, ಇನ್ನೊಂದು ಮತ್ತೊಂದು ಮಗದೊಂದು, ಈ ತರದ ಫಿನಾನ್ಷಿಯಲ್ ವ್ಯವಹಾರ ಏನಿದೆಯೋ ಎಲ್ಲದರಲ್ಲೂ ಕೂಡ ಒಂದು ಪ್ಲಸ್ ಪಾಯಿಂಟ್ಸ್ ಚೆನ್ನಾಗಿ ಆಗುವಂತಹ ಲಕ್ಷಣಗಳು, ಸಾಧ್ಯತೆಗಳು ಜಾಸ್ತಿನೇ ಕಾಣ್ತಾ ಇರೋದ್ರಿಂದ ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಬಹುದು. ಇನ್ನು ಶುಕ್ರನಿಂದ ನಿಮಗೆ ದಾಂಪತ್ಯ ಜೀವನದಲ್ಲಿ ಸಂತೋಷ, ಸುಖಮಯ ಪ್ರಾಪ್ತಿ, ಮತ್ತೆ ಹೊಸ ಹಾಸಿಗೆ ಮನೆಗೆ ತರುವಂಥದ್ದು, ಹೊಸ ಮಂಚ ತರುವಂಥದ್ದು, ಹೆಚ್ಚಿನ ಸುಖ ನಿದ್ರೆಯನ್ನು ಗಳಿಸುವಂಥದ್ದು, ವಿದೇಶಿ ಪ್ರಯಾಣ, ವಿಮಾನಯಾನ, ವಾಹನದ ಯೋಗ ಇತ್ಯಾದಿಗಳು ನಿಮಗೆ ಅಭಿವೃದ್ಧಿಯಾಗಿ ಫ್ಯಾಷನ್ ಡಿಸೈನಿಂಗು, ಅಂದದ ಪ್ರಪಂಚದಲ್ಲಿ ಅಭಿವೃದ್ಧಿ, ಸಿನಿಮಾ ಇತ್ಯಾದಿಗಳಲ್ಲಿ ನಟನೆಯಲ್ಲಿ ಅಭಿವೃದ್ಧಿ, ಮತ್ತೆ ಇನ್ಫ್ಲೂಯೆನ್ಸರ್ಸ್ ಆಗ್ಬೋದು, ಯೂಟ್ಯೂಬ್ ಅನ್ನ ಮಾಡುವಂಥವ್ರು ಆಗ್ಬೋದು, ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥ ಸಂದರ್ಭ ಇದು. ಯುಟಿಲೈಸ್ ಮಾಡ್ಕೊಳ್ಳಿ, ಬಹಳ ಒಳ್ಳೆಯದು. ಇನ್ನು ಅರ್ಧಾಷ್ಟಮ ಶನಿ ಪ್ರಭಾವ ನಡೀತಾ ಇದೆ. ಅರ್ಧಾಷ್ಟಮ ಶನಿ ಪ್ರಭಾವ ನಡೀತಾ ಇದ್ರು ಕೂಡ ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಶನಿ ಬಲಿಷ್ಠವಾಗಿದ್ರೆ ಯಾವುದೇ ಕಾರಣಕ್ಕೂ ಶನಿಯಿಂದ ನಿಮ್ಗೇನು ತೊಂದರೆ ಆಗೋದಿಲ್ಲ. ಶನಿ ನಿಮ್ಗೆ ಉತ್ತಮವಾದ ಫಲವನ್ನೇ ಕೊಡ್ತಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಅರ್ಧಾಷ್ಟಮ ಶನಿ ಪ್ರಭಾವದಿಂದ ಏನಾದ್ರೂ ನಿಮ್ಮ ಕೆಲಸಗಳು ವಿಳಂಬ ಆಗ್ತಾ ಇದ್ರೆ ಪ್ರತಿ ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ, ಜೊತೆಗೆ ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿಸೋದು ಮಾತ್ರ ಮರಿಬೇಡಿ. ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅರ್ಧಾಷ್ಟಮ ಶನಿ ಇದ್ದಾಗ. ಜೊತೆಗೆ ಶನಿ ಚತುರ್ಥ ಭಾವದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ವಾಹನ ಅಪಘಾತಗಳು, ವಾಹನ ಗಂಡಗಳು ಬರುವಂತ ಸಾಧ್ಯತೆ. ಎಚ್ಚರ, ಮೈ ಮೇಲೆಲ್ಲ ಕಣ್ಣಿಟ್ಟುಕೊಂಡು ವಾಹನವನ್ನು ಓಡಿಸಿ. ಧನುರಾಶಿಯವರು ಈ ತಿಂಗಳು ಅದು ಬಹಳ ಇಂಪಾರ್ಟೆಂಟು. ಸುಮ್ಮನೆ ಟೈಮ್ ವೇಸ್ಟ್ ಆಗೋದು, ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಆಗೋದು, ಒಂದು ಕೋರ್ಟ್ ಕೇಸ್ ಆಗೋದು, ಈ ತರದೆಲ್ಲ ಆಗೋದು ಬೇಡ. ಅದನ್ನ ನೀವೇ ಬ್ಯಾಲೆನ್ಸ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟು. ಇನ್ನು ಭಾಗ್ಯದಲ್ಲಿರ್ತಕ್ಕಂಥ ಕೇತುವಿನ ಫಲ ಚೆನ್ನಾಗಿರುತ್ತೆ, ತೃತೀಯದಲ್ಲಿರ್ತಕ್ಕಂಥ ರಾಹುವಿನ ಫಲವು ಚೆನ್ನಾಗಿರುತ್ತೆ, ಅದರದ್ದೇನು ಸಮಸ್ಯೆ ಇಲ್ಲ. ಓವರಾಲ್ ನೋಡಿದಾಗ ಅದ್ಭುತವಾದಂತಹ ಸಮಯ, ಯುಟಿಲೈಸ್ ಮಾಡ್ಕೋಬೇಕು ಧನುರಾಶಿಯವರಷ್ಟೇ. ಈ ತಿಂಗಳು ಮಾತ್ರ, ಬರೋ ತಿಂಗಳಿಂದ ಆ ಯೋಗ ನಿಮಗೆ ತುಂಬಾನೇ ಕಡಿಮೆ ಆಗೋಗುತ್ತೆ. ಈ ಮಧ್ಯೆ 11ನೇ ತಾರೀಕು ಹನುಮತ್ ಜಯಂತಿ ಇದೆ. ಹನುಮತ್ ಜಯಂತಿ ದಿನ ಹನುಮಂತನ ಆರಾಧನೆ ಮಾಡೋದು ಬಹಳ ಒಳ್ಳೆಯದು. ಮೇ 11ನೇ ತಾರೀಕು ಹನುಮಂತ ಧೈರ್ಯಕ್ಕೆ ಅಧಿಪತಿ, ಭಕ್ತಿಗೆ ಅಧಿಪತಿ. ಯಾವ ರೀತಿಯಾಗಿ ಒಬ್ಬ ಭಕ್ತನಾಗಿ ಭಕ್ತಿ ಇರಬೇಕು ಅನ್ನೋದು ಶ್ರೀ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ನೋಡಿ ಕಲಿಬೇಕು. ಯಾವ ರೀತಿಯಂತ ಎನರ್ಜಿ ನಮ್ಮಲ್ಲಿರಬೇಕು, ದೇಹದ ರಚನೆ ಹೇಗಿರಬೇಕು, ಯಾವ ರೀತಿಯಂತ ಪುಷ್ಟಿ ನಮ್ಮಲ್ಲಿರಬೇಕು, ಆರೋಗ್ಯ ಹೇಗಿರಬೇಕು ಅನ್ನೋದು ಆಂಜನೇಯನ ನೋಡಿ ನಾವು ಕಲಿಬೇಕಾಗತ್ತೆ. ಹಾಗಾಗಿ ಹನುಮಂತನ ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇನ್ನು ಜನರಲೈಸ್ ನೋಡೋದಾದ್ರೆ, ಹೊಸ ಕೆಲಸಗಳ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿ ಆಗುತ್ತೆ, ಉತ್ತಮ ಪ್ರಗತಿ, ಆರೋಗ್ಯದಲ್ಲಿ ವೃದ್ಧಿ, ಧನಲಾಭ ಪ್ರಾಪ್ತಿ, ನೂತನ ವಾಹನ ಯೋಗ ಪ್ರಾಪ್ತಿ, ತೃಪ್ತಿದಾಯಕ ಮತ್ತು ಶುಭದಾಯಕವಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷ ಪ್ರಾಪ್ತಿ ಆಗುತ್ತೆ. ವ್ಯಾಧಿಗಳಿಗೆ ನೀವು ಫುಲ್ ಸ್ಟಾಪ್ ಅನ್ನು ಇಡ್ತೀರಾ ನೀವು ವ್ಯಾಧಿಗಳಿಗೆ. ಅಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಭೋಜನ ಪ್ರಿಯರಾಗ್ತೀರಾ ಈ ತಿಂಗಳು,
ಉತ್ತಮವಾದ ಪ್ರಗತಿ ಇದೆ. ಜೊತೆಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ರಾಜಕೀಯ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಮಾಸ, ಶುಭ ಕಾರ್ಯಗಳು ನಡೆಯುವಂಥದ್ದು, ಅಧಿಕ ಧನ ಲಾಭ, ಮನಸ್ಸಿಗೆ ಸಂತೋಷ, ತೈಲ ವ್ಯಾಪಾರಿಗಳಿಗೆ, ನೀರಿನ ವ್ಯಾಪಾರಿಗಳಿಗೆ ಶುಭ ಮಾಸ, ದೇಹಾಲಸ್ಯ ಸೋಂಬೇರಿತನ ಮಾತ್ರ ದೂರ ಮಾಡ್ಕೋಬೇಕು. ವಿವಾಹ ಸಂಬಂಧಪಟ್ಟಂತ ವಿಚಾರದಲ್ಲೂ ಕೂಡ ಶುಭ, ಮನಸ್ಸಿಗೆ ಮುದ, ಆನಂದ ನೀಡುವಂತಹ ಒಂದು ಸಂದರ್ಭ. ತಿರುಗಾಟ ಮಾತ್ರ ಅಧಿಕವಾಗಿರುತ್ತೆ. ಆ ತಿರುಗಾಟದಿಂದ ಧನ ನಷ್ಟವಾಗುವಂತಹ ಸಾಧ್ಯತೆಗಳು. ಮಿತ್ರರಿಂದ ಸ್ವಲ್ಪ ಹುಷಾರಾಗಿರಿ, ಅಂದ್ರೆ ಫ್ರೆಂಡ್ಸ್ ನಂಬಡಿ ಅಂತಲ್ಲ, ಸ್ವಲ್ಪ ಹುಷಾರಾಗಿರಿ, ಅತಿ ನಂಬಿಕೆ ಬೇಡ. ಅದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ. ಸೋಂಬೇರಿತನ ಮಾತ್ರ ಯಾವ ಕಾರಣಕ್ಕೂ ಈ ತಿಂಗಳು ನೀವು ಪಡ್ಲಿಕ್ಕೆ ಹೋಗ್ಬೇಡಿ. ಹೆಚ್ಚೆಚ್ಚು ಲವಲವಿಕೆಯಾಗಿರಿ, ಬೆಳಗ್ಗೆ ಬೇಗ ಎದ್ದೇಳಿ, ಸುಖ ನಿದ್ರೆ ಅಂದ್ರೆ ರಾತ್ರಿ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ನಿಮ್ಮ ದಿನನಿತ್ಯದ ಕೆಲಸಗಳು ಪ್ರಾರಂಭ ಮಾಡೋದ್ರಿಂದ ಆ ದಿನ ನಿಮಗೆ ಸೋಂಬೇರಿತನ ದೂರವಾಗುತ್ತೆ. ಲವಲವಿಕೆಯಿಂದ ಇರ್ತೀರಾ, ನಿಮ್ಮ ಕೆಲಸಗಳು ಕೂಡ ಬೇಗ ಬೇಗ ಆಗುತ್ತೆ, ಗೋಲ್ ರೀಚ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಎಚ್ಚರ, ಎದ್ದೇಳಬೇಕು ನೀವು. ಯಾಕೆಂದ್ರೆ ಇದೊಂದೇ ತಿಂಗಳು ನಿಮ್ಗೆ ಗುರುಬಲ ಇರೋದು. ಆ ಗುರುಬಲನ ಯುಟಿಲೈಸ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸರ್, ಇದಾದ್ಮೇಲೆ ಗುರುಬಲ ಹೋಗುತ್ತೆ, ಅದರ ಸ್ಪೆಷಲ್ ವಿಡಿಯೋ ಮಾಡ್ತೀನಿ ನಾನು. ನೋಡಿ, ಈಗ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಶನಿ ಪ್ರಭಾವನ ನಿಮ್ಮ ಮೂಲ ಜಾತಕದಲ್ಲಿ ಹೇಗಿದೆ ಅಂತ ತಿಳ್ಕೋಬೇಕು. ಗುರುಬಲ ಅನ್ನೋದು ಹೋಗುತ್ತೆ. ಗುರುವಿನ ಒಂದು ಸ್ಥಾನ ಹೇಗಿದೆ ನಿಮ್ಮ ಮೂಲ ಜಾತಕದ ಅಂತ ತಿಳ್ಕೋಬೇಕು. ತಿಳ್ಕೊಂಡು ಏನಾದ್ರೂ ಸುಲಭ ಪರಿಹಾರಗಳಿದೆಯಾ, ಒಳ್ಳೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸಿ, ಏನಾದ್ರೂ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಆ ಪರಿಹಾರಗಳಿಂದ ನಿಮ್ಗೆ ಗುರುಬಲ ಹೋದ್ರೂ ಗುರು ಸ್ಟ್ರಾಂಗ್ ಆಗುತ್ತೆ. ಅರ್ಧಾಷ್ಟಮ ಶನಿ ಇದ್ರೂ ಕೂಡ ಶನಿಯ ಪ್ರಭಾವದಿಂದ ನೀವು ದೂರವಾಗ್ತೀರಾ. ಸಂತೋಷಮಯವಾಗಿರ್ತಕ್ಕಂಥ ಜೀವನ ನಿಮಗೆ ಪ್ರಾಪ್ತಿ ಆಗೋದ್ರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ಎಲ್ಲಾ ಕಡೆ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಗ್ರಾಮದಲ್ಲೋ ಮಠ ಮಂದಿರಗಳಲ್ಲೋ ಎಲ್ಲೋ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ವಿಚಾರ ಮಾಡಿ, ಅಲ್ಲೇನೋ ಒಂದು ಫೀಸನ್ನು ಇಟ್ಟಿರ್ತಾರೆ. ಒಂದು 500, 1000, 2000, 5000 ಫೀಸ್ ಇಟ್ಟಿರ್ತಾರೆ. ಅವ್ರ ಹತ್ರ ಮಾತಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲ ಕೊಟ್ಟು ಜೂನ್ 2ನೇ ತಾರೀಕು ಗುರುಶಾಂತಿ ಮಹಾಯಾಗ ಕಡ್ಡಾಯವಾಗಿ ಮಾಡಿಸ್ಕೋಬೇಕು. ಇದನ್ನ ಮಾಡಿಸ್ಕೊಳ್ಳೋದ್ರಿಂದ ಏನು, ಗುರುವಿನ ಆಶೀರ್ವಾದ ಅನ್ನೋದು ಸಿಗುತ್ತೆ. ಗುರುಬಲ ಇರ್ಲಿ ಇಲ್ಲದೆ ಹೋಗ್ಲಿ, ನಿಮ್ಗೆ ಗುರು ಆಶೀರ್ವಾದ ಬೇಕಲ್ವಾ, ಮಾಡಿಸ್ಕೊಳ್ಳಿ. ಎಲ್ಲಿ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದ್ರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಡೀಟೇಲ್ಸ್ ಅನ್ನು ಕಳಿಸ್ಕೊಡ್ತಾರೆ. 1001 ರೂಪಾಯಿ ನೀವು ಅಮೌಂಟ್ ಅನ್ನು ಪೇ ಮಾಡಿ, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ ಅನ್ನು ನೀವು ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಗುರುಶಾಂತಿ ಮಹಾಯಾಗ ಜೂನ್ 2ನೇ ತಾರೀಕು ನಡೆಯುತ್ತೆ. ಜೂನ್ 1ನೇ ತಾರೀಕಿಂದ ಪ್ರಾರಂಭ ಆಗಿ ಪೂಜೆ 2ನೇ ತಾರೀಕು ಮಹಾಯಾಗ ನಡೆಯುತ್ತೆ. ಈ ಯಾಗಕ್ಕೆ ನೀವು ಡೈರೆಕ್ಟ್ ಆಗಿ ಬಂದು ಪಾರ್ಟಿಸಿಪೇಟ್ ಮಾಡಿ ಹೋಮ, ಪೂಜೆ, ದೇವರ ದರ್ಶನ, ಅನ್ನದಾನ ಸ್ವೀಕಾರ ಎಲ್ಲ ಮಾಡ್ಬೋದು. ಇಲ್ಲ ಬರಕ್ಕಾಗ್ಲಿಲ್ಲ ಅಂದ್ರೆ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಲೈವ್ ಸ್ಟ್ರೀಮ್ ಬರುತ್ತೆ. ನೀವು ಅದನ್ನ ಲೈವ್ ಅಲ್ಲಿ ಎಲ್ಲಿದ್ರು ಕೂತ್ಕೊಂಡು ನೋಡ್ಬೋದು. ಇದಲ್ಲದೆ ನೀವು ದುಡ್ಡು ಕೊಟ್ಟರೆ ಬರ್ಬೇಕಂತಿಲ್ಲ. ದುಡ್ಡು ಕೊಡ್ಲಿಲ್ಲ ಅಂದ್ರೂ ಕೂಡ ನೀವು ನಿಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಎಲ್ಲರನ್ನೂ ಕರ್ಕೊಂಡು ಬಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ, ದೇವರ ದರ್ಶನವನ್ನು ಮಾಡಿ, ಪ್ರಸಾದವನ್ನು ಸ್ವೀಕಾರ ಮಾಡಿ. ಕರುಂಗಲಿ ಮಾಲಾ ಅನ್ನುವಂಥದ್ದು ಬೇಕಾದವರು ಅದನ್ನು ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ ಕರುಂಗಲಿ ಮಾಲೆ ಬೇಕು ಅಂತ ಅನ್ಕೋತಿರೋ ಅಂಥವ್ರು, ಮತ್ತೆ ಗುರುಶಾಂತಿ ಮಹಾಯಾಗಕ್ಕೆ ಸಂಕಲ್ಪ ಆಗಬೇಕು ಅನ್ಕೋತಿರೋ ಅಂಥವ್ರು ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಗೋತ್ರ, ನಕ್ಷತ್ರ, ರಾಶಿಯಲ್ಲಿ ಸಂಕಲ್ಪ ಆಗಿ ಪ್ರಸಾದ ಕೊರಿಯರ್ ಮುಖಾಂತರ ಮನೆಗೆ ಬರುತ್ತೆ. ಹಾಗಾಗಿ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ, ಭಗವಂತ ನಿಮಗೆ ಒಳ್ಳೆ ಫಲವನ್ನು ಕೊಡಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ದಿಗ್ವಿಜಯವನ್ನು ಮಾಡಿ, ಜಯತ್ವವನ್ನು ಕೊಡಿಸಿ, ಭಗವಂತನ ಆಶೀರ್ವಾದ ನಿಮ್ಮೇಲೂ ನಮ್ಮ ಮೇಲೂ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಧನುರ್ ರಾಶಿಯವರ ವಿಶೇಷವಾದಂಥ ಮೇ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.